ಅಧ್ಯಾಯ 4 ವರ್ಗ ಸಮೀಕರಣಗಳು. ಅಭ್ಯಾಸ 4.3. ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾನವ ಚೌಕನ್ನು ನಿರ್ಮಿಸಲು ಸಾಧ್ಯವಿದೆ. ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳು ಕಂಡುಹಿಡಿಯಿರಿ. ಆಯತಾಕಾರದ ಒಂದು ಮಾವಿನ ಚೌಕ. ಅವರು ಉದ್ದ ಮತ್ತು ಅಗಲ ಕೊಟ್ಟಿಲ್ಲ, ಆದರೆ ಒಂದು ಸುಳಿ ಕೊಟ್ಟಾರ. ಅದರ ಮೂಲಕ ನಾವು ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಬೇಕು. ಉದ್ದನೂ ಗೊತ್ತಿಲ್ಲ, ನಮಗೆ ಅಗಲನೂ ಗೊತ್ತಿಲ್ಲ. ಅಂದ್ರೆ ಅಗಲನ್ನ ಎಕ್ಸ್ ತಗೊಂಡ್ರೆ ಉದ್ದ 2x ಆಗುತ್ತೆ. ಎದಕ್ಕಂದ್ರೆ ಅದು 2ರಷ್ಟಿದೆ ಅಂತ ಕೊಟ್ಟಾರ. ಆದ್ದರಿಂದ ನಾವು 2x ಅಂತ ಉದ್ದ ಅನ್ಕೊಳ್ಳಿ. ಅಗಲ x. ಅಗಲ x ಆತಂದ್ರೆ ಉದ್ದ 2x ಆಗುತ್ತೆ. ಉದ್ದ = 2x. ನಮ್ಗೆ ಉದ್ದ ಮತ್ತು ಅಗಲ ಎಕ್ಸ್ ಅಂತ ತಗೊಂಡಿದ್ದೀವಿ. ಅವರು ವಿಸ್ತೀರ್ಣ ಕೊಟ್ಟಾರ. ವಿಸ್ತೀರ್ಣದ ಮೂಲಕ ನಾವು ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಬೇಕು. ವಿಸ್ತೀರ್ಣ ಆಯತದ ವಿಸ್ತೀರ್ಣ = ಮೀಟರ್ ಸ್ಕ್ವೇರ್. ಅವರು ಆಯತದ ವಿಸ್ತೀರ್ಣ ಕೊಟ್ಟಾರ. ನಾವು ಆಯತದ ವಿಸ್ತೀರ್ಣ ಸೂತ್ರ ಅಪ್ಲೈ ಮಾಡಬೇಕಿರುತ್ತೆ. ಆಯತದ ವಿಸ್ತೀರ್ಣ = ಉದ್ದ × ಅಗಲ. ನಮ್ಗೆ ಆಯತದ ವಿಸ್ತೀರ್ಣ ಗೊತ್ತು. ನಾವು ಆಯತದ ವಿಸ್ತೀರ್ಣ ಇದ್ದಲ್ಲಿ 800 ಮೀಟರ್ ಸ್ಕ್ವೇರ್ ಅಂತ ಹಚ್ಚಬೇಕು. ಉದ್ದ ಇದ್ದಲ್ಲಿ 2x ಹಚ್ಚಬೇಕು. ಅಗಲ ಇದ್ದಲ್ಲಿ x ಅಷ್ಟೇ ಹಚ್ಚಬೇಕು. ಇದು ಅಷ್ಟು ಉದ್ದ ಮತ್ತು ಅಗಲಗಳ ಬೆಲೆಗಳನ್ನು ಹಾಕಬೇಕು. ಈಗ ಈ ಸೂತ್ರಗಳು ಆಯತದ ವಿಸ್ತೀರ್ಣ = 800 ಮೀಟರ್ ಸ್ಕ್ವೇರ್. ಉದ್ದ 2x ಐತಿ ಇಂಟು ಅಗಲದ ಬೆಲೆ x ಐತಿ. x ಹಾಕ್ಬೇಕು. ಈಗ ಇಂಟು ಐತಿ. ಫಸ್ಟ್ ಸಮೀಕರಣದೊಳಗೆ ಇಂಟು ಇತ್ತಂದ್ರೆ ಇಂಟು ಮಾಡಬೇಕು, ಇಲ್ಲಾಂದ್ರೆ ಭಾಗಾಕಾರ ಮಾಡಬೇಕು. ಇಲ್ಲ 2 ಇರ್ಲಿಕ್ಕಂದ್ರೆ ಪ್ಲಸ್ ಅಥವಾ ಮೈನಸ್ ಇದ್ರೆ ಪ್ಲಸ್ ಅಥವಾ ಮೈನಸ್ ಮಾಡಬೇಕು. 800 ಇಂಟು ಐತಿ. ಇವನ್ನೆರಡನ್ನು ಗುಣಿಸ್ಬೋದು. ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಎಕ್ಸ್ನ ಸಹಗುಣಕ 1, ಇಲ್ಲಿ ಎಕ್ಸ್ನ ಸಹಗುಣಕ 2. 2 × 1 2. ಮತ್ತೆ x × x ಸ್ಕ್ವೇರ್ ಆಗುತ್ತೆ. 2x². ಇದು ವರ್ಗ ಸಮೀಕರಣಗಳು ಅಂದ್ರೆ ಇದು ವರ್ಗ ಸಮೀಕರಣದ ರೂಪ ಅಂದ್ರೆ ax² + bx + c = 0. ಈ ರೂಪದಾಗ ಬರೀಬೇಕಂದ್ರೆ ನಾವು ಈ ರೂಪದಾಗ ಬಂತಂದ್ರೆ ನಾವು ವರ್ಗ ಸಮೀಕರಣದ ಸೂತ್ರ ಅಪ್ಲಿಕೇಶನ್ ಮಾಡ್ಬೋದು. ಆದ್ರಿಂದ ಈ ರೂಪ ತರಬೇಕು. x² ಯಾವಾಗ ಪಾಸಿಟಿವ್ ಒಳಗೆ ಇರ್ಬೇಕು. ಆದ್ರಿಂದ 800ನೇ ಈ ಕಡೆ ಸೈಡ್ ಹೋಯ್ತು. ಈ ಕಡೆ ಏನಿಲ್ಲ ಅಂದ್ರೆ 0 ಇರುತ್ತೆ. = 2x². ಇಲ್ಲಿ ಪ್ಲಸ್ ಐತಿ. ಆ ಕಡೆ ಸೈಡ್ ಅಥವಾ ಈ ಕಡೆ ಸೈಡ್ ಬರ್ಬೇಕಾದ್ರೆ ಪ್ಲಸ್ ಇದ್ದು ಮೈನಸ್ ಆಗ್ತದೆ. -800. ಇದು ಈ ರೂಪದಾಗ ಬಂತು ನಮ್ಗೆ. ಆದ್ರಿಂದ ಇದು ವರ್ಗ ಸಮೀಕರಣದ ರೂಪ ಅಪ್ಲೈ ಮಾಡೋ ಸೂತ್ರ ಆಗ್ತದೆ. ವರ್ಗ ಸಮೀಕರಣದ ಸೂತ್ರ = -b ± √b² - 4ac / 2a. b ಬೆಲೆ ಇಲ್ಲಿ ಏನಿಲ್ಲ. ಆದ್ರಿಂದ ನಾವು 0 ಅಂತ ಇಟ್ಕೋಬೇಕು. ಎದಕ್ಕೆ 0 ಬರುತ್ತಂದ್ರೆ b ಬೆಲೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಏನಿಲ್ಲ ಅಂದ್ರೂ 0 ಇತ್ತಂದ್ರೆ 0 ಇತ್ತಂದ್ರೆ 0 × x 0ನೇ ಆಗುತ್ತೆ. ಆದ್ರಿಂದ 0 ಅಂತ ಅಷ್ಟೇ ಇರ್ತದೆ. ಇದು ವರ್ಗ ಸಮೀಕರಣ ಇದ್ದಲ್ಲಿ x ಹಚ್ಬೋದು. ಅದಕ್ಕಾಗಿ ನಾವು x ಕಂಡುಹಿಡಿಬೇಕು. x = -b, b = 0, -0 ± √b²
ಬಿ ಸ್ಕ್ವೇರ್ ಇದ್ದ ಜಾಗದಾಗ 0 ಸ್ಕ್ವೇರ್ ಹಾಕ್ಬೇಕು. ಇದಕ್ಕೆ ಬಿ ಬೆಲೆ 0, ಸ್ಕ್ವೇರ್ ಅಪ್ಲೈ ಮಾಡಬೇಕಿಲ್ಲ, ಸ್ಕ್ವೇರ್ ಐತಿ ಸ್ಕ್ವೇರ್ ಅಪ್ಲೈ ಮಾಡಲೇಬೇಕು. -4 ಎ ಬೆಲೆ ನಮ್ಗೆ ಇಲ್ಲಿ 2 ಐತಿ, 2 ಹಾಕ್ಬೇಕು. ಎಕ್ಸ್ ಸ್ಕ್ವೇರ್ನ ಸಾಲ್ವ್ ಮಾಡೋದು ಎ, ನಾವು ಅದಕ್ಕೆ ಎ ಹಾಕ್ಬೇಕು. 2 ಹಾಕ್ಬೇಕು ಇಂಟು ಏನಿಲ್ಲ ಅಂದ್ರೂ ಇಂಟು ಇರುತ್ತೆ. ಸಿ ಬೆಲೆ -8 ಇರುತ್ತೆ. ಹೋಲ್ ಡಿವೈಡೆಡ್ ಬೈ 2a 2 ಕೊಟ್ಟಾರ. ಎ ಬೆಲೆ ನಮ್ಗೆ ಇಲ್ಲಿ ಗೊತ್ತೈತಿ 2, ಅದರಿಂದ 2 ಹಾಕ್ಬೇಕು. ಇಲ್ಲಿ ಭಾಗಕಾರ ಅಥವಾ ಇಂಟು ಇದ್ರೆ ಇಂಟು ಮಾಡಬೇಕು. ಇಲ್ಲಿ ಇಂಟು ಒಳಗೆ ಇಂಟು ಐತಿ, ಇಂಟು ಮಾಡ್ಬೇಕು. ನಾವು ಇಲ್ಲಿ ಕೆಳಗ ಇಂಟು ಮಾಡಕ್ಕೆ ಬರುತ್ತೆ, ಇಂಟು ಮಾಡಬೇಕು. ಎಕ್ಸ್ -0 -0ನೇ ಆಗುತ್ತೆ. ಪ್ಲಸ್ ಆರ್ ಮೈನಸ್ ಸಣ್ಣದು ಸ್ಕ್ವೇರ್ ಅಪ್ಲೈ ಆದ್ರೆ ಇದು 0ನೇ ಬರುತ್ತೆ. 0ಕ್ಕೆ ಎಷ್ಟು ಗುಣಿಸಿದ್ರು 0ನೇ ಆಗುತ್ತೆ. 0 ಮೈನಸ್ ಇವಷ್ಟು ಇಂಟು ಆಯ್ತು 4 -4 ಇಂಟು 2 -8 8 ಇಂಟು 80 ಮಾಡಬೇಕು. ಪ್ಲಸ್ 6400 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 2 ಇಂಟು 2 4. ಎಕ್ಸ್ -0 ಪ್ಲಸ್ ಆರ್ ಮೈನಸ್ ಇದಕ್ಕೆ ಅಪವರ್ತನ ವಿಧಾನದಿಂದ ಇದು ವರ್ಗಮೂಲ ಕಂಡುಹಿಡಿಬೇಕು. ನಾವು ವರ್ಗಮೂಲ ಇದ್ದು 80 ಬರುತ್ತೆ. 4 ಇದನ್ನ ಒಂದ್ಸತಿ ಪ್ಲಸ್ ಮಾಡ್ಬೇಕು, ಒಂದ್ಸತಿ ಮೈನಸ್ ಮಾಡ್ಬೇಕು. ಅಂದ್ರೆ ನಮ್ಗೆ ಎಕ್ಸ್ ಬೆಲೆ ಗೊತ್ತಾಗುತ್ತೆ. ನಾವು ಅದು ಯಾವ್ದು ಸೂಕ್ತ ಆಗುತ್ತೆ ಅದನ್ನ ಹಾಕ್ಬೇಕು. ಎಕ್ಸ್ -0 ಪ್ಲಸ್ 80 ಹೋಲ್ ಡಿವೈಡೆಡ್ ಬೈ 4. ಎಕ್ಸ್ -0 -80 ಹೋಲ್ ಡಿವೈಡೆಡ್ ಬೈ 0 4.